Vamos. Charger. Printer. ಲೇಬಲ್ ಸ್ಟ್ಯಾಂಡರ್ ಲೇಬಲ್ ಸ್ಟ್ಯಾಂಡ್ ಮಾಡೋದೆ ಡೆಮೋ ಪಿ ಸಿಗೆ ಅಂತ ಡೆಮೋಗೆ ಅಂತ ಕೊಟ್ಟಿರ್ತಾರೆ ಕಾರ್ಬನ್ ಆ್ಯಂಡ್ ಲೇಬಲ್ ಡೆಮೋ ಕೊಟ್ಟಿದ್ವಿ ಇವೆಲ್ಲ ಸೈಜಸ್ ಇರ್ತವೆ ಇದು ಇದ್ರದ್ದು ಹಿಡ್ಕೊಳಕ್ಕೆ ಹೋಲ್ಡ್ರ್ ಲೇಬಲ್ ಹೋಲ್ಡ್ರ್ ಮಾಡೋದು ಆ್ಯಂಡ್ ಅದ್ರ ಜೊತೆ ಒಂದು ಪ್ರಿಂಟೆಡ್ ಡೇಟಾ ಕೇಬಲ್ ಕೊಟ್ಟಿರ್ತಾರೆ ಅದ್ರ ಜೊತೆ ಒಂದು ಪವರ್ ಬುಕ್ ಕೊಟ್ಟಿರ್ತಾರೆ ಅದನ್ನು ಹೇಗೆ ಯೂಸ್ ಮಾಡ್ಬೇಕನ್ನೋದು ಮೆನ್ಯುವಲ್ ಬುಕ್ ಕೊಟ್ಟಿರ್ತಾರೆ ಒಂದು ವಾರಂಟಿ ಬಿಲ್ ಕೊಟ್ಟಿರ್ತಾರೆ ವಾರಂಟಿ ಕಾರ್ಡ್ ಕೊಟ್ಟಿರ್ತಾರೆ ಓಕೆ ನೆಕ್ಸ್ಟ್ ಪ್ರಿಂಟರ್ ಬಂದ್ಬಿಟ್ಟು ನಮ್ಮ ಪ್ರಿಂಟರ್ ಈ ಥರ ಇದೆ LP46 Neo 6 LPC ಡೆಸ್ಕ್ಟಾಪ್ ಲೇಬಲ್ ಪ್ರಿಂಟರ್ ಓಕೆ ಇದರ ಡಿಪೈ ಬಂದ್ಬಿಟ್ಟು 203 ಇರುತ್ತೆ ಪ್ರಿಂಟ್ ಸ್ಪೀಡ್ 150 mm/s ಸ್ಪೀಡ್ ಹೋಗುತ್ತೆ 6 IPS ಒಳಗೆ ಪ್ರಿಂಟರ್ ಹೆಡ್ ಲೈಫ್ ಅಪ್ ಟು 30 ಕಿಲೋಮೀಟರ್ ಯಾವತ್ತು ಇದ್ರದ್ದು ಕೌಂಟ್ ಹೇಗಾಗುತ್ತೆ ಅಂದರೆ ಹೆಡ್ಡಿಂದು 30 ಮೀಟ್ರ್ ಕಿಲೋ ತನಕ ಅಂದರೆ ಇದೆಲ್ಲ ಕಾರ್ಬನ್ ಇರ್ತಲ್ಲ 30 ಮೀಟ್ರ್ ಕೇಬಲ್ ರಿಬ್ಬನ್ ಎಷ್ಟು ಬರುತ್ತಲ್ಲ ಅಷ್ಟು ಹೆಡ್ಡಿನ ಲೈಫ್ ಇರುತ್ತೆ ಆ 30 ಮೀಟ್ರ್ ಇದೌತಂದರೆ ಹೆಡ್ನ ಚೇಂಜ್ ಮಾಡಬೇಕಾಗತ್ತೆ ಮತ್ತು ಇದ್ರೊಳಗೆ ಅಪ್ ಟು 300 ಮೀಟರ್ 1/2 ಆ್ಯಂಡ್ 1 ಕೋರ್ ಕಂಪ್ಯಾಟಬಿಲಿಟಿ ಅಪ್ ಟು ಯೂಸ್ ಮಾಡ್ಬೋದು ಮೂವೇಬಲ್ ಬ್ಲ್ಯಾಕ್ ಮಾರ್ಕ್ ಸೆನ್ಸರ್ ಅಂತ ಇರುತ್ತೆ ಸೆನ್ಸರ್ ಮೂವೇಬಲ್ ಅಂದರೆ ನಾವು ಒಳ್ಳೆ ಟರ್ನ್ ಮಾಡ್ಬೋದು ಇದರದ್ದು ಇಂಟರ್ಫೇಸ್ USB ಕನೆಕ್ಟ್ ಇದೆಲ್ಲ ಫಿಟ್ ಬಟನ್ ಅಂದರೆ ಏನು ಸ್ಟಕ್ ಆದಾಗ ನೀವು ತೆಗಿತಿರಲ್ಲ ಅವಾಗಿದ್ದು ಏರೋರು ಪವರ್ ಬಟನ್ ಓಕೆ ಮತ್ತು ಇದನ್ನು ಕಾರ್ಬನ್ ಹಾಕೋಣ ನೋಡಿ ಇದೆಲ್ಲ ಇದನ್ನು ಒತ್ತಿಗೆ ಈ ಕಡೆನೂ ಇರುತ್ತೆ ಇದನ್ನು ಒತ್ತಬೇಕು ಎರಡು ಸೈಡ್ ಒತ್ತಿಕಿದ್ರೆ ಇದು ಮ್ಯಾಗ್ ಬರುತ್ತೆ ಆಮೇಲೆ ಇದು ಗ್ರೀನ್ ಕಲರ್ ಬಟನ್ ಐತಲ್ಲ ಇದನ್ನು ಹೊಡೆದ್ರೆ ಇದು ಹಿಂಗೆ ಮ್ಯಾಗ್ ಬರುತ್ತೆ ಓಕೆ ಇದು ಹೆಡ್ ಇದೇನೈತಲ್ಲ ಶೋ ಆಗತೈತಿ ಇದು ಹೆಡ್ ರಿಬ್ಬನ್ ಹಾಂ ಫೋಟೋ ತೆಗಿಬಾರಪ್ಪ ನಿನ್ನೆ ಒಂದು ತೆಗಿತಂತು ಮತ್ತು ಆಮೇಲೆ ಮತ್ತೆ ಹೈಲೈಟ್ ಆಗತ್ತು ಹಾಂ ಲೇಬಲ್ ಸ್ಟ್ಯಾಂಡರ್ಡ್ ಹುಷಾರು ತಡಿ ಅದನ್ನು ಫಸ್ಟ್ ಇದನ್ನು ಹಾಕಿ ಕನ್ಫ್ಯೂಸ್ ಮಾಡಬೇಡ ಎಲ್ಲರನ್ನ ಅದನ್ನು ಹಾಕಿ ಒಳಗೆ ಹಾಂ ತಡಿ ಇಲ್ಲ ಬಾ ನಾಚ್ ಐತಲ್ಲ ನಾಚಿಗೆ ಹಾಕ್ಬೇಕು ನಾಚಿಗೆ ಹಾಕಿ ರಿಬ್ಬನ್ ತಗೋಬೇಕು ಆ ಥರ ಹೇಳ್ಕೊ ಕರೆಕ್ಟ್ ನೀ ಹೇಳ್ಕೊ ಹಾಂ ತಳಗೆ ಹಾಕು ಇಲ್ಲಿಂದ ಅದು ತಳಗೆ ಇದು ಬಾರಿ ಥರ ಬಾರಿಂದ ಕೆಳಗೆ ಬರ್ಬೇಕು ಹಾಂ ಆಮೇಲೆ ಇದ್ರೊಳಗೆ ಹಾಕಿ ಬರ್ಬೇಕು ಆಮೇಲೆ ಇದ್ರೊಳಗೆ ಇಲ್ಲಿ ನೋಡಿ ಇದು ರಾಡ್ ಇರುತ್ತಲ್ಲ ರಾಡ್ ಈ ಮೂಮೆಂಟ್ ಪೇಪರ್ನ ಜಾಸ್ತಿ ಮುಂದೆ ಮೂವ್ ಮಾಡಿಬಿಡಲ್ಲ ಒಂದು ವೇಳೆ ಇದು ರೂಲ್ ಮುಂದೆ ಬಂದರೂ ಅಲ್ಲೇ ಹೋಲ್ಡ್ ಮಾಡಿಡುತ್ತೆ ಇದು ಅಡ್ಜಸ್ಟ್ಮೆಂಟ್ ಪೇಪರ್ ಅಡ್ಜಸ್ಟ್ಮೆಂಟ್ ನೀವು ಹೆಂಗೆ ಸರ್ಸಿದ್ರೂ ಅಡ್ಜಸ್ಟ್ ಆಗುತ್ತೆ ಇದು ಅಡ್ಜಸ್ಟ್ಮೆಂಟೇ
ಇವೆರಡು ಕರೆಕ್ಟ್ ಕುಂಡಿರ್ಬೇಕು ಫಿಟ್ಟಾಗಿ. ಆಮೇಲೆ ಇದನ್ನು ಹಿಡಿಬೇಕು. ಅದಾದಮೇಲೆ ಈಗ ನಾವು ಲೇಬಲ್ ಹಾಕಿದ್ವಿ, ಈಗ ನಾವು ರಿಬ್ಬನ್ ಹಾಕಬೇಕು. ಇದು ಕಾರ್ಬನ್ ರಿಬ್ಬನ್. ಹಾಂ ಹಂಗೆ ತೆಗಿಬೇಡ ಅದನ್ನು. ಫಸ್ಟೇ ಇದನ್ನು ತಗೋಬೇಕು. ಇದನ್ನು ಪ್ರೆಸ್ ಮಾಡ್ಕೊಂಡು ತಗೊಂಡ್ರೆ ಇದು ಹೊರಬರುತ್ತೆ. ಇದನ್ನು ತೊಗೊಂಡು ಇದಕ್ಕೆ ಪ್ಲಗ್ ಮಾಡ್ಬೇಕು. ಮೇನ್ ಮಾಡೋದು ಪ್ಲಗ್ ಭಾಳ ಇಂಪಾರ್ಟೆಂಟ್. ಇದು ಪ್ಲಗ್ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಇದ್ರ ಲಾಕ್ ಇರ್ತೈತಲ್ಲ ಅದು ಅಟ್ಯಾಚ್ ಆಗ್ಬೇಕು. ಇಲ್ಲಿ ಲಾಕ್ ಮಾಡ್ತೈತಿ. ಹಾಂ, ಈಗ ಈ ಕಡೆದ ನೋಡಿರಿ, ಇದ್ರ ಲಾಕ್ ಬಂದ್ಬಿಟ್ಟು ಈ ಸೈಡ್. ಓಕೆ, ಹಿಂಗಾತ. ಇದು ಕುತ್ಕೊಂತ. ಈಗ ಇದ್ರ ಲಾಕ್ ಇರ್ತೈತಿ, ಇದನ್ನು ತಗೋಬೇಕು. ಇದನ್ನು ತಗೋ. ಈಗೇನೈತಲ್ಲ ಇದು ಹಿಂಗೆ ತೆಗ್ದಾನ, ಹಿಂಗೆ ಚುಚ್ಬೇಕು. ಹೊಸ ಯೂಟ್ಯೂಬರ್ಪ, ಅರ್ಥ ಮಾಡ್ಕೊಂಡು ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಆಗ್ರಿ. ನಾವೇನು ಹಾಳು ಬರೋಲ್ಲ ಇದ್ರಾಗ. ಈಗ ಸ್ಟಾರ್ಟ್ ಮಾಡೀವಿ. ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಒಂದು ಸ್ವಲ್ಪ ಅರ್ನಿಂಗ್ ಮಾಡಿಸ್ಕೊಡ್ರಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಈಗ ಲಾಕ್ಸ್ ಅಲ್ಲಿ ನೋಡ್ರಿ. ಈಗ ಕರೆಕ್ಟ್ ಲಾಕ್ ಕುತ್ಕೊಂತ ಇದನ್ನು ಮೂವ್ ಮಾಡ್ತೀನಿ. ಮೇನ್ ಇಂಪಾರ್ಟೆಂಟ್ ಏನಲ್ಲ, ಇದು ಕಾರ್ಬನ್. ಇದ್ರ ಬ್ಯಾಕ್ ಸೈಡ್ ಬರೋದು ಶೈನಿಂಗ್ ಬರ್ತೈತಿ. ಶೈನಿಂಗು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇದು ಕಟ್ ಅಂತಲ್ಲ, ಲಾಕ್ ಆದಂಗೆ ಇದನ್ನು ಹೊಡೆದ್ರೆ ಮ್ಯಾಗ ಬರ್ತೈತಿ. ಎರಡು ಸೈಡ್ ಹಿಡ್ದು ಕಟ್ಕೊಂತ ಇದು ಕೂತಂಗೀಗ ಹಿಂಗಿರ್ಬೇಕು. ಶೈನಿಂಗು ತಳಗೆ ಹೋಗ್ಬೇಕು, ಕಾರ್ಬನ್ ಇರ್ತೈತಲ್ಲ ಮ್ಯಾಗ ಬರ್ಬೇಕು. ಅಂದಾಗ ಲೇಬಲ್ ಹೆಡ್ ಮೇಲೆ ಪ್ರಿಂಟಾಗಿ ಬರ್ತೈತಿ. ಓಕೆ, ಇದಿಷ್ಟು ಹಾಕಿ ಇದು ಪವರ್ ಕನೆಕ್ಷನ್ ಕೊಡಬೇಕು. ಪವರ್ ಕನೆಕ್ಷನ್